ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇದು ಮುಗಿಸಿ ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ಕಾಫಿ ಕೊಟ್ರೆ ಸಾಕು. ಹೌದಾ, ಸರಿ ಅಣ್ಣ, ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳಿ. ಸರಿಮ್ಮ. ಇವಳೇನೋ ಇಷ್ಟೊಂದು ಒಳ್ಳೆಯವಳು. ಕಳ್ತನ ಮಾಡಕ್ ಬಂದಿರೋರ್ಗೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಳಲ್ಲೋ. ಅವಳಿಗೇನೋ ಗೊತ್ತು ನಾವು ಕಳ್ರು ಅಂತ. ಬೇಗ ಬೇಗ ಕೆಲಸ ನೋಡು, ಹೋಗೋಣ. ಸರಿ ಸರಿ, ಮತ್ತೆ ಬಂದ್ಬಿಟ್ಟವಳು, ನೀನೋಗಿ ನೋಡ್ತಾ ಇರೋ. ಏಯ್ ಬಾರೋ ಹೋಗೋಣ. ಇನ್ನೊಂದು ರೂಮ್ ಇದೆಯಲ್ಲ. ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ. ಇಲ್ಲಿನ ಮೊದಲು ಎಸ್ಕೇಪ್ ಆಗೋಣ ಬಾ. ಅಮ್ಮ, ಗೀಜರ್ ಸರ್ವಿಸ್ ಮುಗೀತು, ನಾವಿನ್ ನೋಡ್ತೀವಿ. ಅಯ್ಯೋ ಅಣ್ಣ, ಹಾಗೆ ಹೇಳಿದ್ರೆ ಹೇಗೆ? 1-2 ನಿಮಿಷ ಕುಡ್ಕೊಂಡು ಹೋಗಿ ತಂದೆ. ಸರಿಮಾ, ತೊಳ ಲ್ಯಾಡರ್ ಇಟ್ಬಿಟ್ಟು ಬಂದ್ಬಿಡು. ತಗೊಳ್ಳೋಣ. ಸುಡುತ್ತೆ, ಹುಷಾರು. ಅಮ್ಮ ತಗೊಳ್ಳಿ ಅಣ್ಣ, ಹುಷಾರು, ಬಿಸಿ ಇದೆ. ಅಣ್ಣ, ಸಕ್ಕರೆ ಎಲ್ಲ ಸರಿಯಾಗಿದ್ಯಾ? ಸರಿ ಇದೆಮ್ಮ. ಕಡಿಮೆ ಇದ್ರೆ ಹೇಳಿ, ಹೋಗಿ ತಗೊಂಡ್ ಬರ್ತೀನಿ. ಇಲ್ಲಮ್ಮ, ಕರೆಕ್ಟ್ ಆಗಿದೆ. ಅಮ್ಮ, ತಾರಕ್ ಸರ್ ಬಂದ್ರೆ ನಾವು ಬಂದಿದ್ದು ಅಂತ ಹೇಳ್ಬಿಡಿ ಅಮ್ಮ. ಸರಿ ಅಣ್ಣ. ಅಣ್ಣ, ದುಡ್ಡು ತಗೊಂಡ್ವಲ್ಲ. ಅಂದ್ರೆ ತಾರಕ್ ಸರ್ ನಮ್ಗೆ ಮುಂಚೆನೆ ಕೊಟ್ಟಿದ್ರು ಅಂತ ಹೇಳಕ್ ಬಂದೆ. ಹೌದಾ? ಹಾ, ಸರಿ ಅಣ್ಣ. ಸರಿಮಾ. ಅಖಿಲ, ನಿಂಗೊಂದು ವಿಷಯ ಗೊತ್ತಾ? ಏನೂ ಕೆಲ್ಸ ಇಲ್ದಿರೋ ನಾಯಿ ಮುಂದೆ ಒಂದು ತೆಂಗಿನಕಾಯಿ ಚಿಪ್ಪಿಟ್ರೆ ಸಂಜೆವರೆಗೂ ಅದನ್ನೇ ಅಲ್ಲ ಆಡ್ಸ್ಕೊಂಡಿರುತ್ತಂತೆ. ನಾನು ಈ ವಿಷಯನ ಯಾಕೆ ಹೇಳ್ದೆ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಈಗ ಈ ಮನೇಲಿ ಅದೇ ತರ ನಡೀತಾ ಇರೋದು. ಆಯ್ತು ಕಣೆ, ನಾನೀಗೋಗಿ ರೆಸ್ಟ್ ಮಾಡ್ತೀನಿ. ನಾನು ಸ್ಯಾರಿ ಚೇಂಜ್ ಮಾಡ್ಬೇಕು. ಅಬ್ಬಾ, ಇದೇ ರೀತಿ ಮಾಮ್ ನಂಬಿಕೆನೂ ಉಳಿಸ್ಕೋಬೇಕು, ಆ ಮಯೂರಿನೂ ಇದೇ ಮನೇಲಿ ಉಳಿಸ್ಕೋಬೇಕು. ಆಗ್ಲೇ ನನ್ನ ಅಸ್ತಿತ್ವಕ್ಕೆ ಬೆಲೆ ಇರೋದು. ಎಲ್ಲ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಇಲ್ಲೇ ಇಟ್ಟಿದ್ನಲ್ಲ ಎಲ್ಲ. ಅಯ್ಯೋ, ಯಾರು ಎತ್ಕೊಂಡು ಹೋಗಿರ್ಬೋದು?